ಕುಂಕುಮಾದಿ ತೈಲವನ್ನ ಒಂದು ವಾರ ನಾವು ಬಳಕೆ ಮಾಡಿದರೆ ನಮ್ಮ ಮುಖದ ಕಾಂತಿ ಚಿನ್ನದ ಹಾಗೆ ಹೊಳಿತದೆ ಅಂತ. ಕೇಸರಿಯ ಎಕ್ಸ್ಪ್ಲನೇಷನ್ ಕೊಡುವಾಗ ತನುಕಾಂತಿಕಾರಕಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹಕ್ಕೆ ಕಾಂತಿಯನ್ನ ಕೊಡುವಂಥದ್ದು, ಹೊಟ್ಟೆಗೆ ಸೇವಿಸಿದ್ರೆ ಅಥವಾ ಹಚ್ಚಿದರೆ ಕೂಡ. ವ್ಯಂಗ ದೋಷಾಪಹಂ ಅಂತ ಮಹಾಪ್ರಕಾಶ ನಿಘಂಟಿನಲ್ಲಿ ಹೇಳ್ತಾರೆ. ಅಂದ್ರೆ ಈ ಬಂಗನ್ನ ತೆಗಿಲಿಕ್ಕೆ ಇದು ತುಂಬಾ ಅನುಕೂಲಕರ ಅಂತ. ಅದರಲ್ಲಿ ಕುಂಕುಮಾದಿ ತೈಲದ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಅದರಿಂದ ರಿಸಲ್ಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೇರವಾಗಿ ಕುಂಕುಮಾದಿ ತೈಲವನ್ನೇ ಬಳಕೆ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ. ನಮಸ್ಕಾರ. ಸಪ್ತರಾತ್ರ ಪ್ರಯೋಗೇಣ ಭವೇತ್ ಕಾಂಚನ ಸನ್ನಿಭಂ ಕುಂಕುಮಾದ್ಯಮಿದಂ ತೈಲಂ ಅಶ್ವಿಭ್ಯಾಂ ನಿರ್ಮಿತಂ ಪುರಾ ಅಂತ ವೈಶ್ಯ ರತ್ನಾವಳಿ ಗ್ರಂಥದಲ್ಲಿ ಹೇಳ್ತಾರೆ. ಅಂದ್ರೆ ಅಶ್ವಿನಿ ದೇವತೆಗಳಿಂದ ನಿರ್ಮಿಸಲ್ಪಟ್ಟಂತಹ ಈ ಕುಂಕುಮಾದಿ ತೈಲವನ್ನ ಒಂದು ವಾರ ನಾವು ಬಳಕೆ ಮಾಡಿದರೆ ನಮ್ಮ ಮುಖದ ಕಾಂತಿ ಚಿನ್ನದ ಹಾಗೆ ಹೊಳಿತದೆ ಅಂತ. ಹೀಗೆ ಹೇಳಿದಾಗ ನಿಮಗೆ ಅನಿಸ್ಬೋದು ಆಯುರ್ವೇದದಲ್ಲಿ ಈ ತರ ಹೇಳಿದ್ದಾರೆ ಸರಿ, ಆದ್ರೆ ನಮಗೆ ಯಾರಿಗೂ ಅಂಥ ರಿಸಲ್ಟ್ ಕಾಣ್ಲಿಕ್ಕೆ ಸಿಗ್ಲಿಲ್ವಲ್ಲ ಅಂತ. ಹಾಗಾಗಿ ಇಂದು ನಾವು ಕುಂಕುಮಾದಿ ತೈಲದ ಸ್ಪೆಷಾಲಿಟಿ ಏನು, ಅದನ್ನು ಹೇಗೆ ಬಳಕೆ ಮಾಡಬೇಕು, ಕೆಲವೊಮ್ಮೆ ಯಾಕೆ ನಾವು ರಿಸಲ್ಟ್ ಅನ್ನು ಅದರಲ್ಲಿ ಕಾಣೋದಿಲ್ಲ, ಅದೇನೇನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ, ಜೊತೆಗೆ ಈ ಕುಂಕುಮಾದಿ ತೈಲ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿನ ಅಂತ ಅನ್ನಿಸಿದ್ರೆ, ಜೊತೆಗೆ ಮನೆಯಲ್ಲಿ ಮಾಡಿಕೊಳ್ಳುವ ಉತ್ಸಾಹ ಇದ್ದವರಿಗೆ ನಾನು ಮಿನಿ ಕುಂಕುಮಾದಿ ತೈಲವನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೂಡ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಕುಂಕುಮಾದಿ ತೈಲದ ಪ್ರಯೋಜನಗಳನ್ನು ನೋಡೋಣ. ಸಮ್ಯಕ್ ಪಕ್ವಂ ಪರಮ್ಹಿ ಏತನ್ ಮುಖವರ್ಣ ಪ್ರಸಾದನಂ ಅಂತ ಹೇಳ್ತಾರೆ. ಅಂದ್ರೆ ಸಮ್ಯಕ್ ಪಕ್ವಂ ಸರಿಯಾಗಿ ರೀತಿಯಲ್ಲಿ ತಯಾರಾಗಿದ್ರೆ ಇದು ಮುಖವರ್ಣ ಪ್ರಸಾದನ, ಮುಖದ ಕಲರ್ ಕೊಡ್ಲಿಕ್ಕೆ, ಮುಖಕ್ಕೆ ಒಳ್ಳೆಯ ಕಾಂತಿಯನ್ನ ಕೊಡ್ಲಿಕ್ಕೆ ಪರಂ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ನೋಡಿ ಇಲ್ಲಿ ಕಂಡೀಷನ್ ಹಾಕಿದ್ದಾರೆ ಅವರು, ಸಮ್ಯಕ್ ಪಕ್ವಂ ಅಂತ ಸರಿಯಾಗಿ ತಯಾರಾಗಿದ್ರೆ ಅಂತ. ಜೊತೆಗೆ ಇದು ಎಷ್ಟು ಶ್ರೇಷ್ಠವಾದದ್ದು ಉಳಿದ ಅಂದ್ರೆ ನಾವು ಮುಖ ಚಂದ ಕಾಣ್ಲಿಕ್ಕೆ ಅಪ್ಲೈ ಮಾಡುವ ಎಲ್ಲ ಐಟಮ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಮತ್ತೆ ಈ ಕುಂಕುಮಾದಿ ತೈಲದನ್ನ ತಯಾರು ಮಾಡಲಿಕ್ಕೆ ಬಳಕೆ ಮಾಡುವಂತಹ ದ್ರವ್ಯಗಳಿವೆಯಲ್ಲ, ಅವೆಲ್ಲ ದ್ರವ್ಯಗಳು ಕೂಡ ಚರ್ಮಕ್ಕೆ ಒಳ್ಳೆಯದನ್ನು ಉಂಟು ಮಾಡವು, ಚರ್ಮಕ್ಕೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ದೂರ ಮಾಡುವಂಥವು, ಸಾಮಾನ್ಯವಾಗಿ ಚರ್ಮ ರೋಗ ಇರುವಂಥವರಿಗೆ ನಾವು ಕೊಡುವಂಥ ಔಷಧಗಳು. ಹಾಗಾಗಿ ಈ ಸಾಮಾನ್ಯವಾಗಿ ಕಾಸ್ಮೆಟಿಕ್ಸ್ ಅನ್ನ ಅಪ್ಲೈ ಮಾಡಿ ಮುಖ ಹಾಳಾಗತ್ತಲ್ಲ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಕುಂಕುಮಾದಿ ತೈಲವನ್ನೇ, ನಿಜವಾದ ಕುಂಕುಮಾದಿ ತೈಲವನ್ನೇ ಬಳಕೆ ಮಾಡಿದರೆ ಅದು 100% ನ್ಯಾಚುರಲ್ ಆಗಿರುತ್ತೆ ಹೊರತು ಅಲ್ಲಿ ಯಾವುದೇ ಕೆಮಿಕಲ್ಗಳ ಬಳಕೆ ಆಗಿರೋದಿಲ್ಲ. ನೀಲಿಕಾ ಪಿಡಕ ವ್ಯಂಗಾನ್ ಅಭ್ಯಂಗಾದೇವ ನಾಶಯೇತ್ ಅಂದ್ರೆ ಈ ಕೆಲವು ಕಲೆಗಳು, ಉದಾಹರಣೆಗೆ ಮೊಡವೆ ಆಗಿ ಹೋದಂತಹ ಉಳಿದಂತಹ ಕಲೆ, ಅಥವಾ ಬಂಗು, ವ್ಯಂಗ ಅಂದ್ರೆ ಬಂಗು ಅಂತ, ಪಿಡಕ ಅಂದ್ರೆ ಉದಾಹರಣೆಗೆ ಮೊಡವೆ ಅಂತ ಅಂದ್ಕೊಳ್ಬೋದು ಮುಖದ ವಿಷಯ ಆಗಿದ್ದಕ್ಕೆ. ಸೊ ಆ ಥರದ ಯಾವುದೇ ಕಜ್ಜಿ ಗುಳ್ಳೆ ಇವುಗಳು ಆಗಿದ್ದಂತಹ ಕಲೆ ಹೋಗ್ಲಿಕ್ಕೆ, ಸಮಟೈಮ್ಸ್ ಆ ಸಮಸ್ಯೆಯೇ ಗುಣ ಆಗಲಿಕ್ಕೆ ಈ ತೈಲ ತುಂಬಾ ಅನುಕೂಲಕರ. ಅಭ್ಯಂಗಾದೇವ ನಾಶ ಆಯ್ತು ಅಂದ್ರೆ ಜಸ್ಟ್ ಹಚ್ಚೋದ್ರಿಂದ, ಅಂದ್ರೆ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ನಾಶ ಆಗತ್ತೆ, ಗುಣ ಆಗತ್ತೆ ಅಂತ ಅರ್ಥ. ಒಟ್ಟಿನಲ್ಲಿ ಚರ್ಮ, ಅದರಲ್ಲೂ ವಿಶೇಷವಾಗಿ ಮುಖದ ಕಾಂತಿಯನ್ನು ಹೆಚ್ಚು ಮಾಡಿ ಮುಖಕ್ಕೆ ಇರುವಂಥ ಬಂಗೋ ಇನ್ಯಾವುದೋ ಕಲೆಯನ್ನ ಪೂರ್ತಿಯಾಗಿ ಗುಣ ಮಾಡುವಂಥ ತಾಕತ್ತು ಕುಂಕುಮಾದಿ ತೈಲಕ್ಕಿದೆ ಅಂತ. ಹಾಗಾದ್ರೆ ಈ ಕುಂಕುಮಾದಿ ತೈಲದ ಸ್ಪೆಷಾಲಿಟಿ ಏನು, ಅದರಲ್ಲಿ ಏನು ಬಳಕೆ ಮಾಡ್ತಾರೆ ಅಂಥದ್ದು ಅಂತಂದ್ರೆ, ಮುಖ್ಯವಾಗಿ ಹಲವಾರು ರೀತಿಯ ಚರ್ಮಕ್ಕೆ ಅನುಕೂಲ ಮಾಡಿಕೊಡುವಂಥ, ನಾನು ಆಗಲೇ ಹೇಳಿದ ಹಾಗೆ ಔಷಧಗಳ ದ್ರವ್ಯಗಳನ್ನು ಉಪಯೋಗಿಸ್ತಾರೆ. ಜೊತೆಗೆ ಮುಖ್ಯವಾಗಿ ಕುಂಕುಮ ಅಂತಂದ್ರೆ ಕೇಸರಿ ಅಂತ ಅರ್ಥ. ನಾವು ಕೇಸರಿ ಬಾತ್ಗೆ ಬಳಕೆ ಮಾಡುವಂಥ ನಿಜವಾದ ಕೇಸರಿ ಇದೆಯಲ್ಲ, ಈ ಕಾಶ್ಮೀರದಲ್ಲಿ ಅದನ್ನು ಬೆಳೀತಾರೆ, ಆ ಕೇಸರಿಗೆ ಸಂಸ್ಕೃತದಲ್ಲಿ ಕುಂಕುಮ ಅಂತ ಕರೀತಾರೆ. ಹಿಂದೆಲ್ಲ ಈ ಕುಂಕುಮವನ್ನು ಹಚ್ಚೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಸರಿಯನ್ನೇ ಬಳಕೆ ಮಾಡ್ತಿದ್ರಂತೆ. ಆ ಕೇಸರಿಯಿಂದನೇ ಮುಖಕ್ಕೆ ಲೇಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ರಂತೆ. ಆದರೆ ಇವತ್ತು ನಾವು ಅಷ್ಟು ದೊಡ್ಡ ಶ್ರೀಮಂತರಲ್ಲ, ನಾವು ಬ್ರಿಟಿಷರ ಆಡಳಿತ ಆದ ನಂತರ, ನಮ್ಮಿಂದ ಎಲ್ಲ ಲೂಟಿ ಅವರು ಹೊಡೆದ ನಂತರ ನಾವು ಎಷ್ಟು ಬಡವರಾಗಿದ್ದೇವೆ ಅಂತಂದ್ರೆ, ನಿಜವಾದ ಕುಂಕುಮವನ್ನು ಬಳಕೆ ಮಾಡ್ಲಿಕ್ಕೆ ಆಗಲ್ಲ. ಅರಿಶಿನವನ್ನ ಸಂಸ್ಕಾರ ಮಾಡಿ ಅದಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟು ಅದರಿಂದ ನಾವು ಕುಂಕುಮ ಅಂತ ಅಪ್ಲೈ ಮಾಡ್ತೇವೆ. ಈಗ ಕೆಮಿಕಲ್ ಕೂಡ ಸಿಗತ್ತೆ ಬಿಡಿ. ಸೊ ಅದೇನೇ ಇರಲಿ, ಕುಂಕುಮ ಅಂದ್ರೆ ಅದು, ಕುಂಕುಮಾದಿ ತೈಲ ಅಂತಂದ್ರೆ ಅದು, ಮತ್ತೆ ಉಳಿದೆಲ್ಲ ದ್ರವ್ಯಗಳನ್ನ ಬಳಕೆ ಮಾಡಿ ತಯಾರು ಮಾಡದಂಥ ತೈಲ ಅಂತ. ಈ ಕೇಸರಿ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ತಾಯಿ ಅಂದ್ರೆ ಗರ್ಭಿಣಿ ತನ್ನ ಮಗು ಸುಂದರವಾಗಿ ಕಾಣ್ಲಿ ಅಂತ ಕೇಸರಿ ತಿಂತಾಳಂತೆ. ಅಂದ್ರೆ ಆ ಒಂದು ಪ್ರತೀತಿ ಇದೆ ಅಂತ, ಅಥವಾ ಆ ಒಂದು ಪದ್ಧತಿ ಇದೆ, ಒಂದು ಚಂದ ಕಾಣ್ಲಿಕ್ಕೆ ಕೇಸರಿ ಉತ್ತಮವಾದ್ದು ಅಂತ. ನಿಜ ಸತ್ಯ ಕೂಡ. ಆಯುರ್ವೇದದ ಈ ನಿಘಂಟುಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಕೇಸರಿಯ ಎಕ್ಸ್ಪ್ಲನೇಷನ್ ಕೊಡುವಾಗ ತನುಕಾಂತಿಕಾರಕಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹಕ್ಕೆ ಕಾಂತಿಯನ್ನ ಕೊಡುವಂಥದ್ದು, ಹೊಟ್ಟೆಗೆ ಸೇವಿಸಿದ್ರೆ ಅಥವಾ ಹಚ್ಚಿದ್ರೆ ಕೂಡ. ವ್ಯಂಗ ದೋಷಾಪಹಂ ಅಂತ ಮಹಾಪ್ರಕಾಶ ನಿಘಂಟಿನಲ್ಲಿ ಹೇಳ್ತಾರೆ. ಅಂದ್ರೆ ಈ ಬಂಗನ್ನ ತೆಗಿಲಿಕ್ಕೆ ಇದು ತುಂಬಾ ಅನುಕೂಲಕರ ಅಂತ. ಇದೇ ಕಾರಣಕ್ಕೆ ನಾನೊಂದ್ಸಲ ಹೇಳಿದ್ದೆ, ಸುಮಾರು 2-3 ವರ್ಷಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ನೀವೇನ್ ಮಾಡಬಹುದು ಅಂತಂದ್ರೆ
ಸ್ವಲ್ಪ ತುಪ್ಪ ತಗೊಂಡು ಒಂದು 4-5 ಚಮಚ ತುಪ್ಪ ತಗೊಂಡು ಒಂದು 2-3 ಎಳೆ ಕೇಸರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ತುಪ್ಪವನ್ನು, ಅದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು, ಆ ತುಪ್ಪವನ್ನು ನಾವು ಮುಖಕ್ಕೆ ಹಚ್ಚುತ್ತಾ ಬಂದರೆ ನಿಧಾನವಾಗಿ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ಮುಖದ ಕಾಂತಿ ಹೆಚ್ಚಾಗುತ್ತೆ ಅಂತ. ಸೊ ಇದನ್ನು ಮಾಡ್ಬೋದು. ಆದರೆ ಇವತ್ತು ನಾನು ಮಿನಿ ಕುಂಕುಮಾದಿ ತೈಲವನ್ನು ಕೂಡ, ಅಂದರೆ ಸಿಂಪಲ್ ಆಗಿ ಮಾಡುವಂಥದ್ದು, ಆ ಥರ ಮಾಡಲಿಕ್ಕೆ ನಮ್ಗೆ ಕಷ್ಟ ಆದರೂ ಸಿಂಪಲ್ ಆಗಿ ಮಾಡುವಂಥದ್ದು ಏನು ಅಂತ ತಿಳ್ಕೊಳ್ಳೋಣ. ಯಾಕೆ ಹೀಗೆ ಹೇಳ್ತಿದ್ದೇನೆ ಅಂತಂದರೆ, ನಿಜವಾದ ಕುಂಕುಮಾದಿ ತೈಲವನ್ನು ನಾವು ತೆಗೆದುಕೊಳ್ಬೇಕು ಅಂತಾದರೆ, ಖರೀದಿ ಮಾಡಬೇಕು ಅಂತಾದರೆ ಮಿನಿಮಮ್ ಒಂದು 400-500 ರೂಪಾಯಿಂದ ಹಿಡಿದು ಒಳ್ಳೆ ಇದಕ್ಕೆ 2,500-3,000 ರೂಪಾಯಿವರೆಗೆ ಕೊಡಬೇಕಾಗತ್ತೆ. ಅಂಥವರು ಮನೆಯಲ್ಲಿ ಕುಂಕುಮಾದಿ ತೈಲವನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಾದರೆ ಮಾಡ್ಕೊಳ್ಬೋದು ಅಂತ. ಗ್ರಂಥಿಗೆ ಅಂಗಡಿಗೆ ಹೋಗಿ, ನಾನೀಗ ಇಲ್ಲಿ ಲಿಸ್ಟ್ ಕೊಡ್ತೇನೆ, ಆ ಲಿಸ್ಟನ್ನು ಒಂದು ಸಲ ನೋಡ್ಕೊಳ್ಳಿ. ರಕ್ತಚಂದನ, ಮಂಜಿಷ್ಠ, ಕಮಲ, ಜ್ಯೇಷ್ಠ ಮಧು, ಲಾವಂಚ, ಉಳಿದ ದ್ರವ್ಯಗಳೆಲ್ಲ ನಮಗೆ ಸಿಗುತ್ತಿರೋದ್ರಿಂದ ನಾನು ಕೇವಲ 5 ದ್ರವ್ಯಗಳನ್ನು ಹೇಳ್ತಾ ಇದ್ದೇನೆ. ಇವುಗಳನ್ನು 10 ಗ್ರಾಮ್ ತೆಗೆದುಕೊಳ್ಳಿ. ಮತ್ತು ಕೊನೆಯಲ್ಲಿ ದಶಮೂಲ ಕ್ವಾಥ ಚೂರ್ಣ, ಇದು 100 ಗ್ರಾಮಿನ ಪ್ಯಾಕೆಟೇ ಸಿಗುತ್ತೆ ನಿಮಗೆ, ಇದನ್ನು ತಗೊಳ್ಳಿ. ಇವಿಷ್ಟ ದ್ರವ್ಯಗಳನ್ನು, ಉಳಿದದನ್ನು 10 ಗ್ರಾಮು, ದಶಮೂಲ ಕ್ವಾಥ ಚೂರ್ಣ 100 ಗ್ರಾಮಿನ ಪ್ಯಾಕ್, ಇವುಗಳನ್ನು ತಂದು ಒಂದು ದೊಡ್ಡ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ, ಅದಕ್ಕೆ 2.5 ಲೀಟರ್ ನೀರು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು 300 ml ಬತ್ತಿಸಿ. 300 ml ಬತ್ತಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಆ ನೀರನ್ನು ಅದನ್ನು ಇನ್ನೊಂದು ಸ್ಟೀಲ್ ಪಾತ್ರೆಗೆ ಹಾಕೊಳ್ಳಿ, ಚಿಕ್ಕ ಸ್ಟೀಲ್ ಪಾತ್ರೆಗೆ. ಅದಕ್ಕೆ 50 ಮಿಲಿ ಆಡಿನ ಹಾಲು, ಅದು ಸಿಗೋದೇ ಇಲ್ಲ ಅಂತ ಆದರೆ ಆಮೇಲೆ ಆಕಳ ಹಾಲು ಕೂಡ ಹಾಕಬಹುದು. 50 ಮಿಲಿ ಹಾಕಿ, ಆ ಜೊತೆಗೆ 20 ಮಿಲಿ ಎಳ್ಳೆಣ್ಣೆಯನ್ನು ಹಾಕಿ. ಇಷ್ಟೆಲ್ಲ ಆಯ್ತಲ್ಲ, ಮೊದಲು ಕಷಾಯ ಮಾಡ್ಕೊಂಡಿದ್ದು 300 ml, ಅದಕ್ಕೆ 50 ml ಆಡಿನ ಹಾಲು, 20 ml ಎಳ್ಳೆಣ್ಣೆ. ಇವಿಷ್ಟನ್ನು ಸಣ್ಣ ಬೆಂಕಿಯಲ್ಲಿ ಕುದಿಸಿ 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 ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಬೇಕು. ನೀರಿನ ಅಂಶ ಆವಿಯಾಗಿ ಹೋಗಿ 20 ml ಎಳ್ಳೆಣ್ಣೆ ಮೊದಲಿತ್ತಲ್ಲ, ಅದು ಮತ್ತೆ ವಾಪಸ್ 20 ml ಬರಬೇಕು. ಇದಕ್ಕೆ ಅದು ರೆಡಿ ಆದ ನಂತರ ನಾವು 20 ml ಎಳ್ಳೆಣ್ಣೆಯನ್ನು ವಾಪಸ್ ತೆಗೆದುಕೊಂಡ ನಂತರ ಅದಕ್ಕೆ 5 ಗ್ರಾಮ್ನಷ್ಟು, ಸಾಧ್ಯ ಆಗಲ್ಲ ಅಂದರೆ 2 ಗ್ರಾಮ್ ಹಾಕಿ, ಕೇಸರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ಸೇರಿದ ನಂತರ ಇದನ್ನು ನಾವು ಒಂದು ಪ್ರಮಾಣದಲ್ಲಿ ಮನೆಯಲ್ಲಿ ಮಾಡಿದ ಕುಂಕುಮಾದಿ ತೈಲ ಅಂತ ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಇದನ್ನು ಹೇಗೆ ಬಳಕೆ ಮಾಡಬೇಕು? ರಾತ್ರಿ ಮಲಗುವ ಮೊದಲು ಮುಖಕ್ಕೆ ಒಂದು 4 ಹನಿ ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಹಚ್ಚಿ ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಥರ ಮಾಡಿದಾಗ, ಅಂದರೆ ಅದು ರಾತ್ರಿ ಇಡೀ ಹಾಗೆ ಉಳ್ಕೊಳತ್ತಲ್ಲ, ಬೆಳಗ್ಗೆ ಎದ್ದು ಅದನ್ನು ನಾವು ಸಾಮಾನ್ಯವಾಗಿ ಮುಖ ತೊಳೆಯೋ ಥರ ತೊಳೆಯೋದು. ಆ ಕಾರಣದಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೆ ಕೆಲವೊಬ್ಬರಿಗೆ ಎಣ್ಣೆ ಹಚ್ಚಿದರೆ ಮೊಡವೆ ಆಗೋದೆಲ್ಲ ಆಗುತ್ತೆ. ಅಂದರೆ ನಾವು ಏನನ್ನು ಗುಣ ಮಾಡಲಿಕ್ಕೆ ಹೋಗಿದ್ದೀವೋ ಅದೇ ಬರುವ ಚಾನ್ಸಸ್ ಇರುತ್ತೆ. ಆಯಿಲಿ ಸ್ಕಿನ್ ಇದ್ದವರಿಗೆ ಅದು ಕಷ್ಟ ಆಗ್ಬೋದು. ಅಂಥವರು ಇದನ್ನು ಬೇರೆ ಸಮಯದಲ್ಲಿ ಹಚ್ಚಿ ಒಂದು ಅರ್ಧ ಗಂಟೆ ಹೀಗೆ ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೋದು. ನಾವು ನ್ಯಾಚುರಲ್ ಬಾತಿಂಗ್ ಪೌಡ್ರಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಎರಡನೇದು ನಸ್ಯ. ಈ ನಸ್ಯ ಮಾಡ್ಕೊಳ್ಳಿಕ್ಕೆ ನೀವು ಮನೆಯಲ್ಲಿ ಅಕಸ್ಮಾತ್ ಮಾಡ್ಕೊಂಡಿದ್ರೆ ಅದನ್ನು ಬಳಕೆ ಮಾಡಬೇಡಿ, ನಿಜವಾದನ್ನು ಖರೀದಿ ಮಾಡಿಯೇ ಬಳಕೆ ಮಾಡಬೇಕು. ಅಂದರೆ ಪೇಟೆಯಲ್ಲಿ ಸಿಗುವಂಥ ನಿಜವಾದ ಕುಂಕುಮ ತೈಲವನ್ನು ಅದನ್ನು ಮೂಗಿನಲ್ಲಿ 1 ಹನಿ ನಿತ್ಯ ಬಿಟ್ಕೊಳ್ಬೋದು. ನೀವು ತುಂಬ ಲಾಂಗ್ ಟರ್ಮ್ ಬಿಟ್ಕೊಳ್ತೀರಿ ಅಂತಂದರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಬಿಟ್ಕೊಳ್ಬೇಕು. ಒಂದು ಸ್ವಲ್ಪ ದಿವಸ ಆದರೆ ಪರವಾಗಿಲ್ಲ, ಒಂದು 15 ದಿವಸ, 1-1.5 ತಿಂಗಳು ಬೇಕಿದ್ದರೆ ಮೂಗಿನಲ್ಲಿ 1 ಹನಿ ಬಿಟ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಮುಖಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಮೂಗಿನಲ್ಲಿ ಹಾಕುವಂಥ ಈ ಪ್ರತಿಮರ್ಶ ನಸ್ಯ, ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಬೇಕಿದ್ರೆ ಕೊಡೋಣ, ಅದರದ್ದು ಮಹತ್ವ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ ಡ್ರಾಪನ್ನು ಮೂಗಿನಲ್ಲಿ ಬಿಟ್ಕೊಳ್ಳೋದ್ರಿಂದ ನಮಗೆ ಒಳಗಡೆಯಿಂದ ಕೂಡ ಮುಖದ ಕಾಂತಿ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಆಯುರ್ವೇದ ಎಕ್ಸ್ಪ್ಲೇನ್ ಮಾಡುತ್ತೆ ಕೂಡ. ಇನ್ನು ಇದರಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ? ಮೊದಲನೇದಾಗಿ ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಅಂಥವ್ರು ಯೂಸ್ ಮಾಡೋದು ಬೇಡ. ಡ್ರೈ ಸ್ಕಿನ್ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ. ಎರಡನೇದಾಗಿ ಅಲರ್ಜಿ, ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಇದನ್ನು ಹಚ್ಚಿದಾಗ ಅಲರ್ಜಿ ಥರ ಆದರೂ ಆಗಬಹುದು. ತೀರಾ ಅಪರೂಪಕ್ಕೆ ಆ ಥರ ನಿಮಗೆ ಡೌಟ್ ಇದ್ದರೆ 1-2 ಹನಿಯನ್ನು ಎಲ್ಲೋ ಕೈ ಮೇಲೆ ಅದನ್ನು ಹಾಕಿ ಅದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಟು ಅಥವಾ ಒಂದು 4 ದಿನ ಅದೇ ಜಾಗದಲ್ಲಿ ಹಚ್ಚಿ ನೋಡ್ಬೋದು. ಬೇಕಿದ್ರೆ ಆ ಥರ ಮಾಡಿ ನೋಡಿ, ಏನೂ ತೊಂದರೆ ಆಗಲಿಲ್ಲ ಅಂದರೆ ಆಮೇಲೆ ಬಳಕೆ ಮಾಡ್ಬೋದು. ಅಲರ್ಜಿ ಆಗ್ಬೋದು ಅನ್ನೋ ಭಯ ಇರುವವರಿಗೆ. ಈಗ ನಿಮಗೆ ಪ್ರಶ್ನೆ ಇರಬಹುದು, ಇಷ್ಟೆಲ್ಲ ಹೊಗಳ್ತಾರೆ, ಏನು 1 ವಾರದಲ್ಲಿ ಕಾಂತಿಯನ್ನು ಕೊಟ್ಬಿಡುತ್ತೆ ಅಂತ ಹೇಳ್ತಾರೆ, ಆದರೆ ನಮಗೆ ಅಂಥ ರಿಸಲ್ಟ್ ಎಲ್ಲೂ ಕಾಣಲಿಲ್ವಲ್ಲ ಅಂತ. ಮೊದಲನೇದಾಗಿ ಕೇಸರಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದು. ಅಂದರೆ ಕೇಸರಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅದನ್ನು ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಬಳಕೆ ಮಾಡಿರುವ ಚಾನ್ಸಸ್ ಕಡಿಮೆ ಇರುತ್ತೆ ಅನ್ನೋದು ಒಂದು. ಎರಡನೇದಾಗಿ ತಯಾರು ಮಾಡಿದವರು ಅಶ್ವಿನಿ ದೇವತೆಗಳಾದರೆ 1 ವಾರ ಸಾಕು. ನಮ್ಮಂಥವ್ರು ತಯಾರು ಮಾಡಿದರೆ ಕನಿಷ್ಠ 7 ದಿನ ಅಲ್ಲ 70 ದಿನ ಬೇಕಾಗತ್ತೆ. ಅಂದರೆ ನಾವು ಅಷ್ಟು ದೀರ್ಘಕಾಲದವರೆಗೆ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ರಿಸಲ್ಟ್ ಸಿಗುತ್ತೆ. 4 ದಿನಗಳಲ್ಲಿ, 1 ವಾರದಲ್ಲಿ, 10 ದಿವಸದಲ್ಲಿ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಅಶ್ವಿನಿ ದೇವತೆಗಳು ಬಳಕೆ ಮಾಡಿದಂಥ ದ್ರವ್ಯಗಳ ಕ್ವಾಲಿಟಿ
ಮತ್ತೆ ಆ ತಯಾರು ಮಾಡಿದವರಿಗೆ ಇರುವಂತಹ ಶಕ್ತಿ ಅದು ಬೇರೆನೇ ಲೆವೆಲ್ ಇರುತ್ತೆ. ಮತ್ತೆ ಎಷ್ಟೋ ಜನ ಕುಂಕುಮಾದಿ ತೈಲವನ್ನ ಹಾಕಿ ಮಾಡಿದ ಕ್ರೀಮ್ ಅನ್ನ ಯೂಸ್ ಮಾಡಿ ನಾನು ಕುಂಕುಮಾದಿ ತೈಲ ಕ್ರೀಮ್ ಉಪಯೋಗಿಸಿದ್ದೇನೆ, ಸೋಪ್ ಉಪಯೋಗಿಸಿದ್ದೇನೆ ಅಂತ ಹೇಳ್ತಾರೆ. ಅದರಲ್ಲಿ ಕುಂಕುಮಾದಿ ತೈಲದ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಅದರಿಂದ ರಿಸಲ್ಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೇರವಾಗಿ ಕುಂಕುಮಾದಿ ತೈಲವನ್ನೇ ಬಳಕೆ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ. ಮತ್ತೆ ಕೊನೆಯಲ್ಲಿ ನಾನು ಒಂದೆರಡು ವಿಷಯ ಹೇಳಲೇಬೇಕು. ಮೊದಲನೇದಾಗಿ ನಮ್ಮ ಮುಖ ಎಷ್ಟು ಚಂದವಾಗಿ ಸುಂದರವಾಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ಬೇಡ. ನಾವೇನು ಅನ್ನೋದನ್ನು ನಮ್ಮ ಒಳಗಿನಿಂದ ನಮ್ಮ ಜ್ಞಾನವೋ ಅಥವಾ ನಮ್ಮ ಒಳ್ಳೆಯತನವೋ ನಮ್ಮ ಸಾತ್ವಿಕ ಗುಣವೋ ಹೇಳಿ ಹೊರತು ನಮ್ಮ ಮುಖದ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಬೇಡ. ಎಲ್ಲಿಗೆ ಹೋದಾಗಲೂ ಏನೇ ಮಾಡುವಾಗಲೂ ನನ್ನ ಮುಖ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನುವ ಹಿಂಜರಿಕೆ ಬೇಡ. ಯಾರು ಅಷ್ಟಾವಕ್ರ ಹೇಳ್ತಾನೆ ಅದೇ ಥರ ಯಾರು ನನ್ನ ದೇಹದ ಬಗ್ಗೆ ದಯವನ್ನು ನೋಡಿ ಏನು ಅಳಿತಾರೋ ಅಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಇರಲಿ ನಮ್ಮ ಭಾವನೆ. ಎರಡನೇದಾಗಿ ನಮ್ಮ ಆಹಾರ, ನಮ್ಮ ದಿನಚರಿ, ಒಳ್ಳೆಯ ವ್ಯಾಯಾಮ, ನಿದ್ರೆ, ಮಾನಸಿಕ ಸ್ಥಿತಿ ಎಲ್ಲ ಚೆನ್ನಾಗಿದ್ದರೆ ಮುಖ ಹೇಗಿದ್ರೂ ಚೆನ್ನಾಗೇ ಕಾಣುತ್ತೆ. ನಮಗೆ ಚೆನ್ನಾಗಿ ಕಾಣಲಿಲ್ಲ ಅಂದರೂ ನೋಡುವವರಿಗೆ ಚೆನ್ನಾಗೇ ಅನಿಸುತ್ತೆ. ಹಾಗಾಗಿ ನಾವು ಆದಷ್ಟು ನಮ್ಮ ಆಹಾರ, ನಿದ್ರೆ, ನಮ್ಮ ದಿನಚರಿಯ ಬಗ್ಗೆ, ಮಾನಸಿಕ ಸ್ಥಿತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.